ಯಾಕಂದ್ರೆ ಸಾಕಷ್ಟು ಯೋಜನೆಗಳು ಹಾಗಾಗಿ ಸಮಸ್ಯೆಗಳ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಹತ್ತಾರು ನಿರೀಕ್ಷೆಗಳಿವೆ. ಆ ನಿರೀಕ್ಷೆ ಹುಸಿ ಆಗಬಾರದಾಗಿದೆ ಈಗ. ಸೊ ಹಾಗಾಗಿ ಈಗಾಗಲೇ ಸಿದ್ದರಾಮಯ್ಯನವರು, ಸಿಎಂ ಡಿ.ಕೆ. ಶಿವಕುಮಾರ್ ಅವರು, ಹಾಗೆ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು, ಶಾಸಕರುಗಳು ಎಲ್ಲರೂ ಕೂಡ ಈ ಚಿಕ್ಕಬಳ್ಳಾಪುರದ ನಂದಿ ಗ್ರಾಮಕ್ಕೆ ಆಗಮಿಸ್ತಾ ಇದ್ದಾರೆ. ಎಲ್ಲ ಸಚಿವರುಗಳು ಕೂಡ ಆಗಮಿಸಿ ಆ ಒಂದು ಸಭೆಯಲ್ಲಿ ಮಹತ್ವದ ವಿಚಾರಗಳನ್ನು ಪ್ರಸ್ತಾಪ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಬಯಲುಸೀಮೆಗೆ ಸಾಕಷ್ಟು ಯೋಜನೆಗಳನ್ನು ಕೊಡುಗೆಯಾಗಿ ಕೊಟ್ಟಿದ್ದು ಕೂಡ ಅದು ಯಶಸ್ವಿಯಾಗಿ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಒಂದು ಕಡೆ ರೈತರು ಕೂಡ ಆಗಾಗ ವಿಷಯವನ್ನು ಸರ್ಕಾರಕ್ಕೆ ಹಾಕ್ತಾ ಇದೆ. ಈಗ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರದಲ್ಲಿ ಇದನ್ನು ಮುಗಿಸಿಕೊಂಡಿರುವಂತಹ ಹಿನ್ನೆಲೆ ಎಲ್ಲೋ ಒಂದು ಕಡೆ ಮುಕ್ತಿ ಸಿಗಬಹುದಾ ಅನ್ನುವಂತಹ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಅದರ ಜೊತೆಗೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈ ರೀತಿಯಾದಂತಹ ಮೀಟಿಂಗ್ ಮಾಡುವ ಮುಖಾಂತರವಾಗಿ ಚರ್ಚೆ ನಡೆಸುವ ಮುಖಾಂತರವಾಗಿ ಅಲ್ಲಿನ ಸಮಸ್ಯೆನ ಆಲಿಸುವಂತಹ ಪ್ರಯತ್ನವನ್ನ ನಾಯಕರುಗಳು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲಿನ ಸಮಸ್ಯೆ ಪರಿಹಾರ ಆಗುತ್ತಾ, ಅಭಿವೃದ್ಧಿ ಮಂತ್ರ ಜಪಿಸ್ತಾ ಇರುವಂತಹ ಅಲ್ಲಿರುವಂತಹ ರೈತರುಗಳಿಗೆ, ಜನಗಳಿಗೆ ಒಂದು ಸಿಹಿ ಸುದ್ದಿ ಸಿಗುತ್ತಾ ಅಂತ, ಸಮಸ್ಯೆಗೆ ಏನೇನ್ ಪರಿಹಾರ ಇರಬಹುದು ಅಂತ. ಒಂದು ಕಡೆಯಲ್ಲಿ ಚಿಂತಾಮಣಿ ಹೂವಾಗಿರ್ಬೋದು, ಮೆಕ್ಕೆಜೋಳ, ಮಾವು, ಟೊಮ್ಯಾಟೊ, ಸಾಕಷ್ಟು ರೈತರೆಲ್ಲರೂ ಕೂಡ ಭೂಮಿಯನ್ನೇ ನೆಚ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಆ ಭೂಮಿಗೆ ಒಂದು ಬೆಳೆಯುವಂತಹ ಬೆಳೆಗೆ ಬೆಲೆ ಬೇಕಾಗಿದೆ. ಹಾಗಾಗಿ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಇಲ್ಲಿ ಗಮನ ಹರಿಸಬೇಕಾಗಿದೆ. 1000 ಅಡಿ ಭೂಮಿಯನ್ನ ಕೊರೆದು ನೀರು ತೆಗೆದು ಬೆಳೀತಾ ಇದ್ದಾರೆ ಬೆಳೆಯನ್ನ ರೈತರು. ಅವರಿಗೆ ಆಸರೆ ಆಗ್ಬೇಕಾಗಿದೆ. ನೀರಿಲ್ಲದೆ ಫ್ಲೋರೈಡ್ ನೀರು ಕುಡಿಯುವ ಅನಿವಾರ್ಯತೆ ಕೂಡ ಇನ್ನ ತೊಲಗಬೇಕಾಗಿದೆ. ಯಾಕಂದ್ರೆ ಬರದ ನಾಡು ಜೊತೆಗೆ ಅಲ್ಲಿ ಸಮರ್ಪಕವಾದಂತ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ರೈತರಿಗೆ ಬಳಸೋದಕ್ಕೆ ಯಾವುದೇ ರೀತಿಯಾದಂತಹ ಶುದ್ಧವಾದಂತಹ ನೀರು ಕೂಡ ಇಲ್ಲ. ಇನ್ನ ಪಿನಾಕಿನಿ ಶುದ್ಧೀಕರಣ ಮತ್ತು ಪುನರುಜ್ಜೀವನ ಆಗಬೇಕಾಗಿದೆ. ಅದ್ರ ಬಗ್ಗೆ ಸರ್ಕಾರ ಗಮನ ಕೊಡುತ್ತಾ ಚಿಂತಾಮಣಿ ಹೂವಾಗಿರ್ಬೋದು, ಮೆಕ್ಕೆಜೋಳ, ಮಾವು, ಟೊಮ್ಯಾಟೊ, ತರಕಾರಿ, ರೇಷ್ಮೆಗೆ ಬೆಂಬಲವನ್ನ ಸೂಚಿಸಬೇಕಾಗಿದೆ ಸರ್ಕಾರ. ರಾಜಕೀಯಕ್ಕೂ ಬೇಕಿರುವಂತಹ ಹೈನುಗಾರಿಕೆಗೆ ಪ್ರೋತ್ಸಾಹವನ್ನ ಮಾಡ್ತಾರೆ. ಯಾಕಂದ್ರೆ ಹಾಲಿನ ದರವನ್ನ ಆಗಾಗ ಏರಿಕೆ ಮಾಡ್ತಾ ಇರ್ತಾರೆ, ಇದು ರಾಜಕೀಯವಾಗಿ ಕೂಡ ಬಳಸ್ಕೊಳ್ತಾ ಇರ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಹೈನುಗಾರಿಕೆಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿದೆ. ಚಿಕ್ಕಬಳ್ಳಾಪುರ ಭಾಗದಲ್ಲಿ ಅತಿ ಹೆಚ್ಚಾಗಿ ರೈತರು ಇರುವಂತಹ ಹಿನ್ನೆಲೆಯಲ್ಲಿ ಹೈನುಗಾರಿಕೆ ಭೂಮಿಯನ್ನ ನಂಬಿಕೊಂಡೇ ಜೀವನ ನಡೆಸುತ್ತಿದ್ದಾರೆ. ನಂದಿ ಬೆಟ್ಟದ ಸುತ್ತಲಿನ ಕ್ವಾರಿಗಳಾಗಿರ್ಬೋದು, ಹಾಗೆ ಮೋಜಿನ ರೆಸಾರ್ಟ್ ಎಲ್ಲವೂ ಕೂಡ ಬಂದ್ ಆಗ್ಬೇಕಾಗಿದೆ. ಅತಿ ಹೆಚ್ಚಾಗಿ ಕ್ವಾರಿಗಳಿಂದ ಬೆಟ್ಟಗುಡ್ಡಗಳನ್ನ ಕೊರೆಯಲಾಗ್ತಾ ಇದೆ. ಮೋಜಿನ ರೆಸಾರ್ಟ್ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಆ ಕಡೆ ಹೋಗ್ತಿದ್ದಾರೆ. ಅಲ್ಲಿ ಸಾಕಷ್ಟು ಬಾರಿ ರೇಡ್ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಅವೆಲ್ಲ ಕೂಡ ಬಂದ್ ಆಗ್ಬೇಕಾಗಿದೆ. ತೆಲುಗು ಪ್ರಭಾವದಿಂದ ಕ್ಷೀಣಿಸ್ತಾ ಇದೆ ಕರ್ನಾಟಕದಲ್ಲಿ ಕನ್ನಡ. ಏನು ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕಾಗಿದೆ. ಕೋಲಾರ, ಈ ಚಿಕ್ಕಬಳ್ಳಾಪುರ ಭಾಗಕ್ಕೆ ಹೋದ್ರೆ ಸಾಕು, ನಾವ್ ಯಾರು ಕನ್ನಡದಲ್ಲಿ ಮಾತಾಡೋಗೆ ಇಲ್ಲ. ಅವ್ರಿಗೆ ಕನ್ನಡನೇ ಸರಿಯಾಗಿ ಬರೋದಿಲ್ಲ, ಬರೀ ತೆಲುಗನ್ನ ಮಾತಾಡ್ತಾ ಇರುವಂತ. ಹಾಗಾಗಿ ಕರ್ನಾಟಕದಲ್ಲಿ ಕನ್ನಡವನ್ನ ಬೆಳೆಸಬೇಕಾಗಿರುವಂತದ್ದು. ಇನ್ನ ಶಿಕ್ಷಣ ತಜ್ಞ ಡಾಕ್ಟರ್ ನರಸಿಂಹಯ್ಯನವರ ಹುಟ್ಟೂರು ಹೊಸೂರಿನಲ್ಲಿರುವಂತಹ ವಿಜ್ಞಾನ ಕೇಂದ್ರಕ್ಕೆ ನೆರವನ್ನ ನೀಡಬೇಕಾಗಿದೆ. ಇತಿಹಾಸ ಪ್ರಸಿದ್ಧ ತಾಣ ವಿದುರಾಶ್ವತ್ಥ ಸ್ವಾತಂತ್ರ್ಯ ಸ್ಮಾರಕ ಅಭಿವೃದ್ಧಿ ಆಗಬೇಕಾಗಿದೆ. ವಿಶ್ವೇಶ್ವರಯ್ಯನ